ಓಂ ಶಾಂತಿ. ಮುರಳಿಯ ದಿನಾಂಕ 15/11/2023। मीठे बच्चे, सर्व पर ब्लेसिंग्स करने वाला ब्लिसफुल एक बाप है। बाप को ही दुख हरता सुख करता कहा जाता है। उनके सिवाय कोई भी दुख नहीं हर सकता। ಮಧುರ ಮಕ್ಕಳೇ, ಎಲ್ಲರ ಮೇಲೆ ದಯೆ ತೋರಿಸುವವನು, ಎಲ್ಲರಿಗೂ ಆಶೀರ್ವಾದ ಕೊಡುವವನು ದಯಾಸಾಗರ ತಂದೆ ಒಬ್ಬನೇ ಆಗಿದ್ದಾನೆ. ಆದ್ದರಿಂದ ತಂದೆಗೆ ದುಃಖ ಹರ್ತ ಸುಖ ಕರ್ತ ಎಂದು ಹೇಳಲಾಗ್ತದೆ. ಅವನ ವಿನಃ ಬೇರೆ ಯಾರೂ ಸಹ ಮಾನವಾತ್ಮರ ದುಃಖವನ್ನು ದೂರ ಮಾಡೋದಿಲ್ಲ. प्रश्न: भक्ति मार्ग और ज्ञान मार्ग दोनों में अडॉप्ट होने की रस्म है, लेकिन अंतर क्या है? ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗದಲ್ಲಿ ದತ್ತು ಮಾಡಿಕೊಳ್ಳುವಂತಹ ಪದ್ಧತಿ ಇದೆ. ಆದರೆ ಎರಡೂ ಪದ್ಧತಿಗಳಲ್ಲಿ ವ್ಯತ್ಯಾಸ ಏನಿದೆ? उत्तर: भक्ति मार्ग में जब किसी के पास अडॉप्ट होते हैं तो गुरु और चेले का संबंध रहता है। सन्यासी भी अडॉप्ट होंगे तो अपने को फॉलोवर कहलाएंगे, लेकिन ज्ञान मार्ग में तुम फॉलोवर या चेले नहीं, तुम बाप के बच्चे बने। बच्चा बनना अर्थात वर्षे का अधिकारी बनना। ಭಕ್ತಿ ಮಾರ್ಗದಲ್ಲಿ ಶಿಷ್ಯರು ಗುರುಗಳಿಗೆ ದತ್ತು ಹೋದರೆ ಅವರು ಆ ಗುರುಗಳ ಅನುಯಾಯಿಗಳು ಎಂದು ಅನ್ನಿಸ್ಕೊಳ್ತಾರೆ, ಶಿಷ್ಯರು ಅಂತ ಅನ್ನಿಸ್ಕೊಳ್ತಾರೆ. ಜ್ಞಾನ ಮಾರ್ಗದಲ್ಲಿ ನೀವು ಮಕ್ಕಳು ತಂದೆಗೆ ದತ್ತು ಮಕ್ಕಳಾಗ್ತೀರಿ. ಆಗ ನಿಮಗೆ ಶಿಷ್ಯರು ಅಥವಾ ಅನುಯಾಯಿಗಳು ಅಂತ ಹೇಳೋದಿಲ್ಲ, ನೀವು ಮಕ್ಕಳಾಗಿ ಬಿಡ್ತೀರಿ. ಬಚ್ಚಾ ಬನನ ಅರ್ಥಾತ್ ವರ್ಷೆ ಕಾ ಅಧಿಕಾರಿ ಬನನ. ಯಾರು ತಂದೆಗೆ ದತ್ತು ಮಕ್ಕಳಾಗ್ತಾರೆ, ತಂದೆಯ ಮಡಿಲಿಗೆ ದತ್ತು ಹೋಗ್ತಾರೆ, ಅವರು ಮಕ್ಕಳಾಗ್ತಾರೆ. ಶಿಷ್ಯರೂ ಅಲ್ಲ, ಅನುಯಾಯಿಗಳೂ ಅಲ್ಲ. ಹೀಗೆ ಮಕ್ಕಳಾಗುವುದು ಅಂದರೆ ಆಸ್ತಿಗೆ अधिकारी आगुवदु। गीत: ओम नमः शिवाय। बच्चों ने गीत सुना, यह परमात्मा शिव की महिमा है। कहते हैं शिवाय नमः, रुद्राय नमः, सोमनाथाय नमः नहीं कहते, शिवाय नमः कहते हैं। और बहुत स्तुति भी उनकी होती। अब शिवाय नमः हुआ बाप, गॉड फादर का नाम हुआ शिव। ಬಾಬಾ ಹೇಳ್ತಾರೆ, ಓಂ ನಮಃ ಶಿವಾಯ ಎಂಬ ಮಹಿಮೆ ಕೇವಲ ಒಬ್ಬ ಪರಮಾತ್ಮನ ಮಹಿಮೆಯಾಗಿದೆ. ಅವನ ಮೂಲ ಹೆಸರು ಶಿವ ಆಗಿರುವ ಕಾರಣ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಶಿವಾಯ ನಮಃ ಅಥವಾ ರುದ್ರಾಯ ನಮಃ ಅಂತ ಹೇಳ್ತಾರೆ ವಿನಃ ಅನ್ಯ ಹೆಸರುಗಳನ್ನು ಹೇಳಿ ನಮಃ ಅಂತ ಹೇಳೋದಿಲ್ಲ. ಸೋಮನಾಥ ನಮಃ ಅಂತ ಹೇಳೋದಿಲ್ಲ. ಶಿವಾಯ ನಮಃ ಅಂದರೆ
ಅವನು ಎಲ್ಲ ಆತ್ಮರಿಗೆ ತಂದೆ ಆಗಿದ್ದಾನೆ, गॉड फादर ಆಗಿದ್ದಾನೆ. वह निराकार है. किसने कहा ओ गॉड फादर? आत्मा ने. सिर्फ ओ फादर कहते हैं तो वह जिस्मानी फादर हो जाता है. ಬಾಬಾ ಹೇಳ್ತಾರೆ, ಗಾಡ್ ಫಾದರ್ ಅಂತ ಹೇಳಿದಾಗ ಅದು ಪರಮಾತ್ಮನ ಕುರಿತು ಹೇಳಿರ್ತಾರೆ. ಬರೇ ಫಾದರ್ ಅಂತ ಹೇಳಿದರೆ ಅದು ಲೌಕಿಕ ತಂದೆಗೆ ಅನ್ವಯಿಸ್ತದೆ. ओ गॉड फादर कहने से रूहानी फादर हो जाता है. यह समझने की बातें हैं. देवताओं को पारस बुद्धि कहा जाता है. देवताएं तो विश्व के मालिक थे. अभी कोई मालिक है नहीं. गॉड फादर अंद्रेने ಆತ್ಮಗಳ ತಂದೆ, ಆತ್ಮಿಕ ತಂದೆ ಅಂತಲೇ ಅರ್ಥ ಆಗ್ತದೆ. ಇನ್ನು ಆತ್ಮಿಕ ತಂದೆ ಬಂದು ಮಕ್ಕಳನ್ನು ವಿಶ್ವದ ಮಾಲೀಕ ಮಾಡ್ತಿದ್ದಾರೆ. ವಿಶ್ವದ ಮಾಲೀಕರು ಅಂದ್ರೇ ದೇವತೆಗಳು. ಅವರ ಬುದ್ಧಿ ಪಾರಸ ಬುದ್ಧಿ ಆಗಿರ್ತದೆ. ಭಾರತ का धनी धोनी अब कोई है नहीं. राजा को भी पिता अन्नदाता कहा जाता है. अभी तो राजा ये है नहीं. ಒಂದು ಕಾಲಕ್ಕೆ ಭಾರತನೇ ವಿಶ್ವದ ಮಾಲೀಕ ಆಗಿತ್ತು. ಆದರೆ ಇವತ್ತು ಭಾರತಕ್ಕೆ ಯಾರೂ ಧನಿ ಇಲ್ಲ. ದ್ವಾಪರ ಯುಗದಲ್ಲೂ ಸಹ ರಾಜನಿಗೆ ತಂದೆ ಅನ್ನದಾತ ಅಂತ ಕರೀತಿದ್ರು. ರಾಜನೇ ಎಲ್ಲರ ದೇಖಭಾಲ್ ಮಾಡ್ತಿದ್ರು, ಎಲ್ಲರನ್ನೂ ನೋಡ್ಕೊಳ್ತಿದ್ರು. ಈಗ ಆ ರಾಜರು ಇಲ್ಲ. शिवाय नमः कहने से कैसे पता पड़े कि यह बाप है? ब्रह्मा कुमार कुमारियाँ तो ढेर है. यह ठहरे शिव बाबा के पोत्रे पोत्रियाँ. ब्रह्मा द्वारा इनको अडॉप्ट करते. ಬರೇ ಶಿವಾಯ ನಮಃ ಅಂತ ಹೇಳಿದರೆ ಆ ಶಿವನ ಪರಿಚಯ ಸಿಗೋದಿಲ್ಲ. ಆ ಶಿವನೇ ನಮಗೆ ತಂದೆ ಅನ್ನೋದು ಸಹ ಅಲ್ಲಿ ಗೊತ್ತಾಗೋದಿಲ್ಲ. ಯಾವಾಗ ತಂದೆ ಬಂದು ಬ್ರಹ್ಮಾರವರ ಮೂಲಕ ಮಕ್ಕಳನ್ನು ಅಡಾಪ್ಟ್ ಮಾಡ್ತಾರೆ ಮತ್ತು ಬ್ರಹ್ಮ ಬಾಬನಿಗೆ ಅಡಾಪ್ಟ್ ಮಾಡಿ ಅವರ ಮೂಲಕ ತಮ್ಮ ಪರಿಚಯ ಕೊಡ್ತಾರೆ, ಆಗ ಮಾತ್ರ ಶಿವನ ಪರಿಚಯ ಎಲ್ಲರಿಗೂ ತಿಳಿಯುತ್ತದೆ. ನಾವೆಲ್ಲರೂ ಶಿವನ ಮೊಮ್ಮಕ್ಕಳು. ಬ್ರಹ್ಮನ ಮೂಲಕ ಅವನ ಮಕ್ಕಳಾಗಿರುವ ಕಾರಣ ನಾವಿಲ್ಲಿ ಬ್ರಹ್ಮ ಕುಮಾರ್ ಕುಮಾರಿಯರು. ಬ್ರಹ್ಮನಿಗೆ ಮಕ್ಕಳು, ಶಿವನಿಗೆ ಮೊಮ್ಮಕ್ಕಳಾಗಿದ್ದೇವೆ. अच्छा ब्रह्मा किसका बच्चा है? ब्रह्मा विष्णु शंकर तीनों ही शिव के बच्चे हैं. शिव बाबा ऊंचते ऊंच निराकारी वतन में रहने वाले. ब्रह्मा विष्णु शंकर सूक्ष्म वतनवासी. अच्छा मनुष्य सृष्टि कैसे रची? तो कहते हैं ड्रामानुसार मैं ब्रह्मा के साधारण तन में प्रवेश कर इनको प्रजापिता ब्रह्मा नाम दिया. ಬಾಬಾ ಹೇಳ್ತಾರೆ, ಶಿವತಂದೆ ಶ್ರೇಷ್ಠ, ಅತಿ ಶ್ರೇಷ್ಠ. ಅವನು ನಿರಾಕಾರ ವತನದಲ್ಲಿ ಇರ್ತಾನೆ. ಅವನ ಮಕ್ಕಳು ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮ ವತನ ವಾಸಿಯಾಗಿದ್ದಾರೆ. ಆ ನಿರಾಕಾರ ತಂದೆ ಈ ಸಾಕಾರ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ತಾರೆ? ಅದಕ್ಕೆ ಶಿವಬಾಬಾ ಹೇಳ್ತಾರೆ, ನಾನು ಬ್ರಹ್ಮರವರ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿ ಇವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ನಾಮಕರಣ ಮಾಡ್ತೇನೆ. ड्रामानुसार मुझे प्रवेश ही
इनमें करना है। अडॉप्ट करने के बाद ನಾಮ ಬದಲ್ ಜಾತಾ ಹೈ. ನಾಟಕದ ಅನುಸಾರವಾಗಿ ನಾನು ಇವರಲ್ಲಿನೇ ಪ್ರವೇಶ ಮಾಡಬೇಕಾಗ್ತದೆ. ಮೊದಲು ಈ ಬ್ರಹ್ಮ ತಂದೆಯನ್ನು ನನ್ನ ದತ್ತು ಮಗನನ್ನಾಗಿ ಮಾಡಿಕೊಳ್ತೀನಿ. ಇವನ ಹೆಸರನ್ನು ಬದಲಾಯಿಸ್ತೀನಿ. ಹೇಗೆ सन्यासी भी नाम बदलते हैं ना, पहले गृहस्थियों के पास जन्म लेते हैं, फिर संस्कार अनुसार छोटे पद में ही शास्त्र आदि पढ़ते, फिर वैराग्य आता है. ಹೇಗೆ ಸನ್ಯಾಸಿಗಳು ಸಹ ಮೊದಲು ಗೃಹಸ್ಥಿಗಳ ಹತ್ತಿರ ಜನ್ಮ ತಗೊಳ್ತಾರೆ, ನಂತರ ಚಿಕ್ಕ ವಯಸ್ಸಿನಲ್ಲಿಯೇ ಅವರಲ್ಲಿ ಆ ಒಂದು ಸನ್ಯಾಸಿ ಸಂಸ್ಕಾರ ಬಂದ್ಬಿಡ್ತದೆ. ಶಾಸ್ತ್ರ ಪುರಾಣ ಇತ್ಯಾದಿ ಓದ್ಕೋತಾರೆ. ನಂತರ ಅವರಲ್ಲಿ ವೈರಾಗ್ಯ ಬರ್ತದೆ. सन्यासियों के पास जाकर अडॉप्ट होते, कहेंगे यह मेरा गुरु है. उनको बाप नहीं कहेंगे. चेले व फॉलोवर्स बनते हैं ಗುರು ಕೆ. ಬಾಬಾ ಹೇಳ್ತಾರೆ, ಸನ್ಯಾಸಿಗಳ ಹತ್ತಿರ ಹೋಗಿ ಸನ್ಯಾಸಿ ಆಗುವಂಥವರು ದೀಕ್ಷೆ ತಗೋತಾರೆ. ದೊಡ್ಡ ಸನ್ಯಾಸಿಗಳು ಮರಿಗಳನ್ನು ಅಡಾಪ್ಟ್ ಮಾಡ್ಕೋತಾರೆ. ಆ ಮರಿಗಳು ಸಹ ಮುಂದೆ ಆ ಗುರುಗಳಿಗೆ ಶಿಷ್ಯರಾಗ್ತಾರೆ ವಿನಃ ಮಕ್ಕಳಾಗೋದಿಲ್ಲ. ಗುರು ಚೇಲೆ ಕೋ ಅಡಾಪ್ಟ್ ಕರ್ತೆ कि तुम हमारे चेले व फॉलोवर. ಗುರುಗಳು ಶಿಷ್ಯರನ್ನು ಅಡಾಪ್ಟ್ ಮಾಡಿಕೊಂಡು ತಮ್ಮ ಅನುಯಾಯಿಗಳನ್ನು ಮಾಡ್ಕೋತಾರೆ. ಯಾ ಬಾಪ್ ಕಹತೆ ತುಮ್ ಹಮಾರೆ ಬಚ್ಚೆ. ಆದರೆ ಇಲ್ಲಿ ತಂದೆ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೋತಾರೆ. ಇಲ್ಲಿ ತಂದೆ ಮಕ್ಕಳ ಸಂಬಂಧ ಬರ್ತದೆ. ನಾವು ಮಕ್ಕಳು ಶಿವನಿಗೆ ದತ್ತು ಹೋದ ನಂತರ ಅವನ ಶಿಷ್ಯರಾಗೋದಿಲ್ಲ, ಅವನ ಮಕ್ಕಳಾಗ್ತೀರಿ. ತುಮ್ ಆತ್ಮ ಬಾಪಕೋ ಭಕ್ತಿ ಮಾರ್ಗ ಮೇ ಬುಲಾತಿ आई हो, क्योंकि यहाँ दुख बहुत है, त्राही त्राही हो रही, इसलिए कहते तुम माता पिता गॉड फादर हमारे. ಆತ್ಮ ನಮಃ ಕರ್ತಿ. ಇಲ್ಲಿ ದುಃಖ ಜಾಸ್ತಿ ಇರುವ ಕಾರಣ ಆತ್ಮ ಆಗಾಗ ತಂದೆಗೆ ನಮಸ್ಕಾರ ಮಾಡ್ತಿರ್ತದೆ, ನಮಃ ಅಂತ ಹೇಳ್ತದೆ. ನೀನು ಮಾತಾ ಪಿತಾ, ನಾವು ನಿನ್ನ ಬಾಲಕರು ಅಂತನೂ ಗಾಯನ ಮಾಡ್ತಾರೆ. ಕೆಲವರು ಅವನಿಗೆ ಗಾಡ್ ಫಾದರ್ ಅಂತ ಕರೀತಾರೆ. ಫಾದರ್ ಹೇ ತೋ ಮದರ್ भी चाहिए, मदर बिगर रचना होती नहीं. बाप को बच्चों के पास आना ही है. यह सृष्टि चक्र कैसे रिपीट होता, इसके आदि मध्य अंत्य को जानना, इसको कहा जाता है त्रिकालदर्शी बनना. ಪರಮಾತ್ಮ ತಂದೆ ಆಗಿದ್ದಾನೆ ಅಂದರೆ ಮಕ್ಕಳನ್ನು ಸೃಷ್ಟಿ ಮಾಡೋದಕ್ಕಾಗಿ ಅವನಿಗೆ ಒಬ್ಬ ತಾಯಿ ಬೇಕಾಗ್ತಾಳೆ. ಆ ತಾಯಿನೇ ಬ್ರಹ್ಮ ಬಾಬಾ ಆಗ್ತಾರೆ. ಅವರಲ್ಲಿ ಪ್ರವೇಶ ಮಾಡಿ ತಂದೆ ಸೃಷ್ಟಿಚಕ್ರದ ಜ್ಞಾನ ಕೊಡ್ತಾರೆ. ಯಾರಿಗೆ ಸೃಷ್ಟಿಚಕ್ರದ ತ್ರಿಕಾಲ ಜ್ಞಾನ ಅರ್ಥ ಆಗಿರ್ತದೆ ಅವರಿಗೆ ತ್ರಿಕಾಲದರ್ಶಿಗಳು ಅಂತ ಹೇಳಲಾಗ್ತದೆ. ತಂದೆ ತಾವಾಗಿ ಸೃಷ್ಟಿಗೆ ಬರಬೇಕಾಗ್ತದೆ. ನಾವು ಅವನ ಹತ್ರ ಹೋಗೋದಿಲ್ಲ. ಸಮಯ ಬಂದಾಗ ಬಾಪ್ ಹಿ ಬಚ್ಚೋಂ ಕೆ ಪಾಸ್ ಆನಾ ಹೇ. ತಂದೆನೇ ಮಕ್ಕಳ ಹತ್ತಿರ ಬರಬೇಕಾಗ್ತದೆ. ಬಂದು ನಾಟಕದ ರಹಸ್ಯ ಹೇಳ್ಕೊಡ್ತಾರೆ. यह बेहद का ड्रामा है. बाप कहते मैं क्रिएटर डायरेक्टर प्रिंसिपल एक्टर हूँ, एक्ट कर रहा हूँ ना. मेरी आत्मा को सुप्रीम कहते.
ಆತ್ಮ और परमात्मा का रूप ಏಕ ಹಿ. ಬಾಬಾ ಹೇಳ್ತಾರೆ, ಈ ಬೇಹದ್ದಿನ ನಾಟಕದಲ್ಲಿ ನೀವು ಹೇಗೆ ಪಾತ್ರಧಾರಿಗಳು ಆಗಿದ್ದೀರಿ, ಹಾಗೆ ನಾನು ಸಹ ಈ ನಾಟಕದ ರಚಯಿತ, ನಿರ್ದೇಶಕ ಮತ್ತು ಮುಖ್ಯ ಪಾತ್ರಧಾರಿ ಆಗಿದ್ದೇನೆ. आत्मा और परमात्मा का रूप एक ही. वास्तव में आत्मा है ही बिंदी, भ्रुकुटी के बीच में स्टार है, बिल्कुल सूक्ष्म, उनको देख नहीं सकते. आत्मा भी सूक्ष्म, आत्मा का बाप भी सूक्ष्म. बाप समझाते तुम आत्मा बिंदी समान हो, मैं शिव भी बिंदी समान हूँ, परंतु मैं सुप्रीम क्रिएटर और डायरेक्टर हूँ, ಜ್ಞಾನ ಸಾಗರ ಹೂँ. ಬಾಬಾ ಹೇಳ್ತಾರೆ, ನೀವು ಆತ್ಮ ಹೇಗೆ ಸೂಕ್ಷ್ಮವಾದಂತಹ ಬಿಂದು ಆಗಿದ್ದೀರಿ, ಹಾಗೆ ನಾನು ಸಹ ಸೂಕ್ಷ್ಮವಾದಂತಹ ಬಿಂದು ಆಗಿದ್ದೇನೆ. ನೀವು ಮಕ್ಕಳು ನನ್ನ ಸಮಾನನೇ ಇದ್ದೀರಿ, ಆದರೆ ನಾನು ಸರ್ವೋಚ್ಚ ಪಾತ್ರಧಾರಿ, ಸೃಷ್ಟಿಯ ರಚಯಿತ, ನಿರ್ದೇಶಕ, ज्ञान सागर ಆಗಿದ್ದೇನೆ. मेरे में सृष्टि के आदि मध्य अंत्य का ज्ञान है. मैं नॉलेजफुल, ब्लिसफुल, सब पर ब्लेसिंग्स करता. ಆದರೆ ನನ್ನಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ನಾನು ಜ್ಞಾನ ಸಂಪನ್ನ, ಜ್ಞಾನಸಾಗರ, ದಯಾಸಾಗರ, ಸರ್ವರಿಗೂ ಆಶೀರ್ವಾದ ಕೊಡ್ತೀನಿ, दया तोरिस्ತೀನಿ. सबको सदगति में ले जाता हूँ, दुख हरता, सुख करता, एक ही बाप है. सतयुग में दुखी कोई होता नहीं, लक्ष्मी नारायण का राज्य है. ನಾನು ಎಲ್ಲರಿಗೂ ಸದ್ಗತಿಗೆ ಕರ್ಕೊಂಡು ಹೋಗ್ತೀನಿ. ದುಃಖ ಹರ್ತಾ, ಸುಖ ಕರ್ತಾ ಒಬ್ಬನೇ ಆಗಿದ್ದಾನೆ. ಸತ್ಯಯುಗದಲ್ಲಿ ಯಾವುದೇ ರೀತಿಯ ದುಃಖ ಇರೋದಿಲ್ಲ. ಅಂಥ ಸುಖಮಯ ರಾಜ್ಯಕ್ಕೆ ನಮ್ಮನ್ನು ಕಳಿಸಿಕೊಡ್ತಾನೆ. ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇರ್ತದೆ. बाप समझाते मैं इस सृष्टि रूपी झाड़ का बीज हूँ. समझो आम का झाड़ है, वह तो जड़ है, बीज भी जड़ है. वह बोलेगा नहीं. अगर चैतन्य होता तो बोलता कि मुझे बीज से ऐसी ऐसी टाल टालियाँ, पत्ते आदि निकलते. अब यह है चैतन्य, इसको कल्प वृक्ष कहा जाता है. मनुष्य सृष्टि का बीज परम पिता परमात्मा है. मैं ही आकर इसकी नॉलेज समझाता हूँ, बच्चों को सदा सुखी बनाता हूँ. ನಾನು ಈ ಸೃಷ್ಟಿ ವೃಕ್ಷದ ಬೀಜ ರೂಪ ಆಗಿದ್ದೇನೆ. ನಾನು ಚೈತನ್ಯ ಬೀಜ ಆಗಿರುವ ಕಾರಣ ವೃಕ್ಷದ ಸಂಪೂರ್ಣ ಜ್ಞಾನ ತಿಳಿಸಿಕೊಡ್ತೀನಿ. ಜಡವಾದ ವೃಕ್ಷಕ್ಕೆ ಜಡವಾದ ಬೀಜ ಇರ್ತದೆ, ಆ ಬೀಜ ಮಾತಾಡೋದಿಲ್ಲ. ನಾನು ಚೈತನ್ಯ ಬೀಜ ಆಗಿದ್ದೇನೆ. ಈ ಮಾನವರ ವಂಶವೃಕ್ಷದ ಸಂಪೂರ್ಣ ಜ್ಞಾನ ತಿಳಿಸ್ತೀನಿ. ಮಕ್ಕಳಿಗೆ ಸದಾ ಸುಖಿಯನ್ನಾಗಿ ಮಾಡ್ತೀನಿ. ದುಃಖಿ ಬನಾತಿ ಹೇ ಮಾಯಾ. ನಾನು ಸದಾ ಸುಖಿಯನ್ನಾಗಿ ಮಾಡ್ತೀನಿ. ಮಾಯೆ ಮಕ್ಕಳನ್ನು ಸದಾ ದುಃಖಿಯನ್ನಾಗಿ ಮಾಡ್ತದೆ. भक्ति मार्ग को पूरा होना है, ड्रामा को फिरना जरूर है. चक्र फिरता रहता है, कलयुग बदल फिर सतयुग होना है. सृष्टि तो एक ही है, गॉड फादर इज वन. ಭಕ್ತಿ ಮಾರ್ಗನು ಮುಗಿಬೇಕಾಗಿದೆ, ನಂತರ ಸತ್ಯಯುಗ ಬರಬೇಕಾಗಿದೆ. ಜಗತ್ತು ಒಂದೇ ಇದೆ, ಸೃಷ್ಟಿ ಒಂದೇ ಇದೆ. ಈ ಜಗತ್ತೇ ಒಂದು ಸಮಯಕ್ಕೆ ಸ್ವರ್ಗ ಆಗಿರ್ತದೆ, ಇನ್ನೊಂದು ಸಮಯಕ್ಕೆ ನರಕ ಆಗ್ತದೆ. अब बाप टीचर भी है,
पढ़ा रहे, मैं तुमको राजयोग सिखलाता हूँ। मनुष्य तो उस माता पिता को जानते नहीं, तुम बच्चे जानते हो। हम निराकार शिव बाबा के निराकारी बच्चे, फिर साकारी ब्रह्मा के भी बच्चे। ಪರಮಾತ್ಮ ನಮಗೆ ರಾಜಯೋಗ ಕಲಿಸ್ತಾ ಇದ್ದಾನೆ. ಆದರೆ ಮನುಷ್ಯರಿಗೆ ಪರಮಾತ್ಮ ಯಾರು ಅನ್ನೋದೇ ಗೊತ್ತಿಲ್ಲ. ಹಾಡ್ತಾರೆ ನೀನು ಮಾತಾಪಿತಾ ಅಂಥೇಳಿ, ಆದರೆ ಅವನು ಹೇಗಿದ್ದಾನೆ, ಎಲ್ಲಿದ್ದಾನೆ, ಏನು ಮಾಡ್ತಾನೆ, ಹೇಗೆ ಶಿಕ್ಷಕನಾಗಿ ಬಂದು ಓದಿಸ್ತಾನೆ ಅನ್ನೋದು ಲೌಕಿಕದ ಜನರಿಗೆ ಗೊತ್ತಿಲ್ಲ. ನಿಮಗೀಗ ತಿಳಿದಿದೆ ನಾವು ನಿರಾಕಾರ ತಂದೆಯ ನಿರಾಕಾರಿ ಮಕ್ಕಳಾಗಿದೆ. ಆತ್ಮಿಕ ರೂಪದಲ್ಲಿ ನಿರಾಕಾರ ತಂದೆಯ ನಿರಾಕಾರಿ ಮಕ್ಕಳು. फिर साकार ब्रह्मा के भी बच्चे हैं। निराकार बच्चे सब भाई भाई है और ब्रह्मा के बच्चे भाई बहन है। यह पवित्र रहने की युक्ति है. ನಿರಾಕಾರನ ಮಕ್ಕಳು ಅಂದಾಗ ಆತ್ಮ ಸೋದರರಾಗ್ತೀವಿ. ಬ್ರಹ್ಮನ ಮಕ್ಕಳು ಅಂದ್ಕೊಂಡಾಗ ನಾವು ಸೋದರ ಸೋದರಿಯರಾಗ್ತೀವಿ. ಇದು ಪವಿತ್ರವಾಗಿ ಇರೋದಕ್ಕಾಗಿ, ಪವಿತ್ರತೆಗಾಗಿ ಬಾಬಾ ತಿಳಿಸಿದ ಯುಕ್ತಿಯಾಗಿದೆ. ಸೋದರ ಸೋದರಿಯರು ವಿಕಾರದಲ್ಲಿ ಹೇಗೆ ಹೋಗಲು ಸಾಧ್ಯ? बहन भाई विकार में कैसे जाएंगे? विकार की ही आग लगती, काम अग्नि कहा जाता. उससे बचने की युक्ति बाप बतलाते. एक तो प्राप्ति बहुत ऊंचे, अगर हम बाप की श्रीमत पर चलेंगे तो बेहद के बाप का वर्षा पाएंगे. काम विकारಕ್ಕೆ ಅಗ್ನಿ ಅಂತ ಹೇಳಲ್ಲ. ಆ ಅಗ್ನಿಯಿಂದ ದೂರ ಇರೋದಕ್ಕಾಗಿ ಬಾಬಾ ನಮಗೆ ಅನೇಕ ಉಪಾಯಗಳನ್ನು ತಿಳಿಸಿಕೊಡ್ತಾರೆ, ಶ್ರೀಮತ ಕೊಡ್ತಾರೆ. ಆ ಶ್ರೀಮತದಂತೆ ನಡೆದಿದ್ದೇ ಆದರೆ ನಮಗೆ ಭವಿಷ್ಯದಲ್ಲಿ ಉನ್ನತವಾದ ಪದವಿ ಸಿಗ್ತದೆ. ನಾವು ತಂದೆಯ ಆಸ್ತಿಗೆ ಅಧಿಕಾರಿಗಳಾಗ್ತೀವಿ. याद से एवर हेल्दी बनते. प्राचीन भारत का योग मशहूर है. बाप कहते मुझे याद करते तुम पवित्र बन जाएंगे, पाप भस्म हो जाएंगे. ನೆನಪಿನಿಂದಲೇ ನೀವು ಸದಾ ನಿರೋಗಿನೂ ಆಗ್ತೀರಿ. ಭಾರತದ ಪ್ರಾಚೀನ ಯೋಗ ಬಹಳ ಪ್ರಸಿದ್ಧಿಯಾಗಿದೆ. ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡ್ತಾ ಮಾಡ್ತಾ ನೀವು ಪವಿತ್ರ ಆಗಿಬಿಡ್ತೀರಿ. ನಿಮ್ಮ ಪಾಪಗಳು ಸುಟ್ಟು ಹೋಗ್ತವೆ. बाप की याद में शरीर छोड़ेंगे तो मेरे पास चले आएंगे. यह पुरानी दुनिया ख़त्म होनी. यह वही महाभारत की लड़ाई है जो बाप के बने हैं उनकी ही विजय होनी. ತಂದೆ ನೆನಪು ಮಾಡ್ತಾ ಮಾಡ್ತಾ ದೇಹ ಬಿಟ್ಟರೆ ಸೀದಾ ನೀವು ಶಿಕ್ಷಾರಹಿತವಾಗಿ ನನ್ನ ಹತ್ತಿರ ಬರ್ತೀರಿ. ಇನ್ನು ಈ ಹಳೆ ಪ್ರಪಂಚ ಖತಮ್ ಆಗಲಿದೆ. ಕೊನೆಗೆ ಮಹಾಭಾರತ ಯುದ್ಧವೂ ಸಹ ನಡೆಯಲಿದೆ. ಆ ಯುದ್ಧದಲ್ಲಿ ಯಾರು ತಂದೆಯ ಮಕ್ಕಳಾಗಿರ್ತಾರೋ ಅವರೇ ವಿಜಯಿಯಾಗ್ತಾರೆ. राजधानी स्थापन हो रही. भगवान राजयोग सिखलाते, स्वर्ग का मालिक बनाते, फिर माया रावण नरक का मालिक बनाती. ಪರಮಾತ್ಮ ರಾಜಯೋಗ ಕಲಿಸಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾನೆ. ಮಾಯೆ ಅಥವಾ ರಾವಣ ನರ್ಕದ ಮಾಲೀಕನನ್ನಾಗಿ ಮಾಡ್ತದೆ. ವಹ ಜೈಸೆ ಶ್ರಾಪ ಮಿಲ್ತಾ ಹೈ. ಮಾಯೆ ಮಕ್ಕಳಿಗೆ ಶಾಪ ಕೊಟ್ಟು ನರ್ಕದ ಮಾಲೀಕ ಮಾಡ್ತದೆ. ನರ್ಕದ ಮಾಲೀಕ ಮಾಡೋದಂದ್ರೇ ಶಾಪ ಕೊಡೋದು ಅಂತ ಹೇಳ್ತಾರೆ ಬಾ. ತಂದೆ ಆಶೀರ್ವಾದ ಮಾಡಿ ಆಸ್ತಿ ಕೊಡ್ತಾರೆ, ಅಂದರೆ ಸ್ವರ್ಗದ
ಮಾಲೀಕ ಮಾಡ್ತಾರೆ. बाप कहते लाडले बच्चे मेरी मत पर तुम स्वर्गवासी भव. फिर जब रावण राज्य शुरू होता है तो रावण कहता है, हे ईश्वर के बच्चे नरकवासी भव. नरक के बाद फिर स्वर्ग जरूर आना है. यह नरक है ना. ತಂದೆ ಹೇಳ್ತಾರೆ, ನನ್ನ ಮತದಿಂದ ನೀವು ಸ್ವರ್ಗವಾಸಿ ಆಗ್ತೀರಿ. ನಾನು ನಿಮಗೆ ಸ್ವರ್ಗವಾಸಿ ಭವ ಎನ್ನುವ ವರದಾನ ಕೊಡ್ತೀನಿ. ರಾವಣ ಹೇಳ್ತಾನೆ, ಹೇ ಈಶ್ವರನ ಮಕ್ಕಳೇ ನರ್ಕವಾಸಿ ಆಗ್ರಿ ಅಂತ. ನರಕದ ನಂತರ ಸ್ವರ್ಗ, ಸ್ವರ್ಗದ ನಂತರ ನರಕ ಅವಶ್ಯವಾಗಿ ಬರ್ತದೆ. ಈಗ ಇರುವುದೇ ನರಕ. कितनी मारा मारी लगी पड़ी. सतयुग में लड़ाई झगड़ा होता नहीं. भारत स्वर्ग था और कोई राज्य था ही नहीं. अभी भारत नरक है. अनेक धर्म है. गाया जाता है अनेक धर्म का विनाश. एक धर्म की स्थापना करने मुझे आना पड़ता है. ಆ ಸತ್ಯಯುಗದಲ್ಲಿ ಹೊಡೆದಾಟ ಇರೋದಿಲ್ಲ, ಯುದ್ಧಗಳು ಇರೋದಿಲ್ಲ. ಕೇವಲ ಏಕರಾಜ್ಯ ಅಧಿಕಾರ ಇರ್ತದೆ, ಧರ್ಮನೂ ಒಂದೇ ಇರ್ತದೆ. ಈಗ ಭಾರತ ನರಕ ಆಗಿದೆ. ಅನೇಕ ಧರ್ಮಗಳಿವೆ. ಈ ಅನೇಕ ಧರ್ಮಗಳ ವಿನಾಶ ಆಗಿ ಏಕಧರ್ಮದ ಸ್ಥಾಪನೆ ಮಾಡಲಿಕ್ಕಾಗಿಯೇ ಪರಮಾತ್ಮ ಬರ್ತಾನೆ. मैं एक ही बार अवतार लेता हूँ. बाप को आना है ಪತಿತ ದುನಿಯಾ. ನಾನು ಇಡೀ ಸೃಷ್ಟಿ ನಾಟಕದಲ್ಲಿ ಒಂದೇ ಸಲ ಅವತಾರ ತಾಳಿ ಬರ್ತೀನಿ. ಬರುವುದು ಸಹ ಪತಿತ ಪ್ರಪಂಚದಲ್ಲಿ ಬರ್ತೀನಿ. आते ही तब है जब पुरानी दुनिया खत्म होनी. उसके लिए लड़ाई भी चाहिए. ಹಳೆ ಜಗತ್ತಿನ ವಿನಾಶದ ಸಮಯ ಬಂದಾಗ ಶಿವ ಬಾಬಾ ಬರ್ತಾರೆ. ತಂದೆ ಬಂದ ನಂತರ ಈ ಜಗತ್ತಿನಲ್ಲಿ ಮಹಾಯುದ್ಧ ನಡೀತದೆ. बाप कहते मीठे बच्चे तुम अशरीरी आए थे. 84 जन्मों का पार्ट पूरा किया. अब वापस चलना है. तुम्हें पतित से पावन बनाकर वापस ले जाता हूँ. ಹಿಸಾಬ್ ತೋ ಹೇನ. ಮಧುರ ಮಕ್ಕಳೇ, ನೀವು ಅಶರೀರಿ ಆಗಿ ಬಂದಿದ್ರಿ. 84 ಜನ್ಮಗಳ ಪಾತ್ರ ಮಾಡಿ ಮುಗಿಸಿದಿರಿ. ಈಗ ಮನೆಗೆ ವಾಪಸ್ ಹೋಗಬೇಕಾಗಿದೆ. ಪತಿತರನ್ನು ಪಾವನ ಮಾಡಿ ವಾಪಸ್ ಕರೆದುಕೊಂಡು ಹೋಗೋದಕ್ಕಾಗಿಯೇ ನಾನು ಬಂದಿದ್ದೀನಿ. ಪ್ರತಿಯೊಂದಕ್ಕೂ ಲೆಕ್ಕ ಇದೆ ಅಂತ ಹೇಳ್ತಾರೆ ಬಾಬಾ. 5000 वर्ष में देवताएं 84 जन्म लेते. सब तो 84 जन्म नहीं लेंगे. 5000 ವರ್ಷಗಳಲ್ಲಿ ದೇವಾತ್ಮರು ಮಾತ್ರ 84 ಜನ್ಮಗಳನ್ನು ತಗೋತಾರೆ. ಎಲ್ಲ ಆತ್ಮರು 84 ಜನ್ಮಗಳಲ್ಲಿ ಬರೋದಿಲ್ಲ. सृष्टि चक्र का बुद्धि में ಜ್ಞಾನ ಫಿರ್ನಾ ಚಾಯಿ. ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿಚಕ್ರದ ಜ್ಞಾನನು ಸ್ಮರಣೆ ಆಗ್ತಾ ಇರಬೇಕು. हम एक्टर से एक्टर होकर ड्रामा के क्रिएटर डायरेक्टर मुख्य एक्टर को न जाने तो वह बेसमझ ठहरे. ನಾವೆಲ್ಲರೂ ಪಾತ್ರಧಾರಿಗಳು. ನಾಟಕದ ಪಾತ್ರಧಾರಿಯಾಗಿ ನಾಟಕದ ರಚಯಿತ, ನಿರ್ದೇಶಕ, ಮುಖ್ಯ ಪಾತ್ರಧಾರಿಯನ್ನೇ ಅರ್ಥ ಮಾಡ್ಕೊಳ್ದಿದ್ರೆ, ತಿಳ್ಕೊಳ್ಳದೆ ಹೋದರೆ ನಾವೆಲ್ಲರೂ ಬೇಸಮಜ್, ತಿಳುವಳಿಕೆ ಹೀನರಾಗಿ ಬಿಡ್ತೀವಿ. बुद्धिहीन ಅನ್ನಿಸ್ಕೊಳ್ತೀವಿ. इससे भारत कितना कंगाल बनाए. तुम भारतवासी स्वर्ग में थे. अभी तुम्हारे 84 जन्म पूरे हुए. यह पिछाड़ी का जन्म बाकी है. ನೀವೇ ಭಾರತವಾಸಿಗಳು ಸ್ವರ್ಗದಲ್ಲಿ ಇದ್ರಿ.
ಎಷ್ಟು ಸಮೃದ್ಧಶಾಲಿಯಾಗಿದ್ರಿ, ಸಂಪನ್ಭರಿತ ಆಗಿದ್ರಿ. ಈಗ 84 ಜನ್ಮಗಳನ್ನು ಮುಗಿಸಿದಿರಿ. ಇದು ನಿಮ್ಮದು ಕೊನೆಯ ಜನ್ಮ ಆಗಿದೆ. भगवान तो सबका एक है. कृष्ण को और सब धर्म वाले भगवान नहीं माने, निराकार को ही माने. ಕೃಷ್ಣನಿಗೆ ಎಲ್ಲ ಧರ್ಮದವರು ಪರಮಾತ್ಮ ಅಂತ ಒಪ್ಪೋದಿಲ್ಲ. ನಿರಾಕಾರನಿಗೆ ಎಲ್ಲರೂ ಒಪ್ಕೊಳ್ತಾರೆ. वह सब आत्माओं का बाप है. कहते हैं मैं बहुत जन्मों के अंत में आकर इनमें प्रवेश करता हूँ. ಎಲ್ಲ ಆತ್ಮರಿಗೂ ತಂದೆ ಒಬ್ಬನೇ. ಅವನೇ ಬಂದು ಬ್ರಹ್ಮಾರವರ ಕೊನೆಯ ಜನ್ಮದ ಕೊನೆ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. राजाई स्थापन हो जाएगी, फिर विनाश शुरू होगा और मैं चला जाऊंगा. ಇವರಲ್ಲಿ ಪ್ರವೇಶ ಮಾಡಿ ದೇವತಾ ರಾಜಧಾನಿಯ ಸ್ಥಾಪನೆ ಮಾಡ್ತೀನಿ. ಯಾವಾಗ ರಾಜ್ಯದ ಸ್ಥಾಪನೆ ಆಗ್ತದೆ ಆಗ ವಿನಾಶ ಪ್ರಾರಂಭ ಆಗ್ತದೆ. ಆಗ ಕೊನೆಗೆ ನಾನು ಹೋಗಿಬಿಡ್ತೀನಿ. यह बड़ा भारी यज्ञ है. जो भी यज्ञ है सब इसमें स्वाहा हो जाने. सारी दुनिया का कीचड़ इनमें पड़ जाता है. फिर कोई यज्ञ रचा नहीं जाता. भक्ति मार्ग ही खलास हो जाता है. ನಾನು ಬಂದು ಅವಿನಾಶಿ ರುದ್ರ ಜ್ಞಾನ ಯಜ್ಞವನ್ನು ಸ್ಥಾಪನೆ ಮಾಡ್ತೀನಿ. ಈ ಯಜ್ಞದಲ್ಲಿ ಉಳಿದ ಎಲ್ಲ ಸಣ್ಣ ಪುಟ್ಟ ಯಜ್ಞಗಳು ಸ್ವಾಹ ಆಗ್ತವೆ. ಜಗತ್ತಿನ ಕಸ ಎಲ್ಲ ಇದರಲ್ಲಿ ಬೀಳ್ತದೆ. ಮುಂದೆ ಅರ್ಧ ಕಲ್ಪದವರೆಗೆ ಯಾವ ಯಜ್ಞನೂ ನಡೆಯೋದಿಲ್ಲ. ಭಕ್ತಿ ಮಾರ್ಗ समाप्ति ಆಗ್ತದೆ. सत्य त्रेता के बाद फिर भक्ति शुरू होती. भक्ति पूरी होती. तो यह महिमा सारी शिव बाबा की. इनके इतने नाम दिए, जानते तो कुछ नहीं. यह तो शिव है. फिर रुद्र, सोमनाथ, बबूरीनाथ भी कहते. एक के अनेक नाम रख दिए. जैसे जैसे सर्विस की है वैसा नाम पड़ा है. ಭಕ್ತಿ ಮಾರ್ಗದಲ್ಲಿ ಒಬ್ಬ ಶಿವನ ಮಹಿಮೆ ನಡೀತದೆ. ಆದರೆ ಅವನ ಕರ್ತವ್ಯದ ಆಧಾರದಿಂದ ಅವನು ಬಂದು ಯಾವ ಯಾವ ಸೇವೆ ಮಾಡ್ತಾನೆ ಅದರ ಆಧಾರದಿಂದ ಅವನಿಗೆ ಸಾವಿರಾರು ನಾಮಗಳನ್ನು ಭಕ್ತರು ಕೊಟ್ಟಿದ್ದಾರೆ. ಸೋಮರಸ್ ಪಿಲಾತೆ ಹೇ इसलिए ಸೋಮನಾಥ ಕಹಾ ಜಾತ. ಆ ಶಿವ ತಂದೆ ಸಂಗಮ ಯುಗದಲ್ಲಿ ಬಂದು ಆತ್ಮರಿಗೆ ಜ್ಞಾನದ ಅಮೃತ ಕುಡಿಸ್ತಾರೆ, ಸೋಮರಸ ಕುಡಿಸ್ತಾರೆ. ಆದ್ದರಿಂದ ಅವನಿಗೆ ಸೋಮನಾಥ ಅಂತನೂ ಹೆಸರು ಬಂದಿದೆ. ತುಮ್ ಮಾತಾಯೇ ಸ್ವರ್ಗ ಕಾ ದ್ವಾರ ಖೋಲ್ನೆ ಕೆ ನಿಮಿತ್ತ ಬನೆ. वंदना पवित्र की होती, अपवित्र पवित्र की वंदना करते. कन्या को सब माथा टेकते. ब्रह्मा कुमार कुमारियाँ इस भारत का उद्धार कर रहे. पवित्र बन बाप से पवित्र दुनिया का वर्षा लेना है. गृहस्थ व्यवहार में रहते पवित्र बनना, इसमें मेहनत. काम महाशत्रु है. काम बिगर रह नहीं सकते तो मारने लगते. ಬಾಬಾ ಹೇಳ್ತಾರೆ, ಅಪವಿತ್ರರು ಪವಿತ್ರರಿಗೆ ಪೂಜೆ ಮಾಡ್ತಾರೆ. ಕನ್ಯೆಯರು ಪವಿತ್ರ ಆಗಿರುವ ಕಾರಣ ಎಲ್ಲರೂ ಅವರ ಪೂಜೆ ಮಾಡ್ತಾರೆ. ಹಾಗೆ ಇಲ್ಲಿ ಬ್ರಹ್ಮ ಕುಮಾರ್ ಕುಮಾರಿಯರು ಪವಿತ್ರತೆಯಿಂದ ಭಾರತದ ಉದ್ಧಾರ ಮಾಡ್ತಿದ್ದಾರೆ. ಪವಿತ್ರ ಆಗಿ ತಂದೆಯಿಂದ ಪವಿತ್ರ ಪ್ರಪಂಚದ ಆಸ್ತಿಯನ್ನು ಪಡಿತಾ ಇದ್ದಾರೆ. ಗೃಹಸ್ಥ ವ್ಯವಹಾರ ಮೇ ರಹತೆ
ಪವಿತ್ರ ಬನನ, ಇಸ್ಮೇ ಮೆಹನತ್. ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಪವಿತ್ರ ಆಗೋದ್ರಲ್ಲಿ ಸ್ವಲ್ಪ ಪರಿಶ್ರಮ ಇದೆ. ಕಾಮ ಮಹಾಶತ್ರು है, काम बिगर रह नहीं सकते तो मारने लगते. रुद्र यज्ञ में अबलाओं पर अत्याचार होते, मार मार कर आखिर उन्हों के पाप का घड़ा भरता है, तब फिर विनाश हो जाता है. ಕಾಮ ವಿಕಾರ ಸಿಗದೇ ಇದ್ದಾಗ ಪುರುಷರು ಅಬಲೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ, ಅವರನ್ನು ಹೊಡಿತಾರೆ. ಹೊಡೆದು ಯಾವಾಗ ಅವರ ಪಾಪದ ಕೊಡ ತುಂಬುತ್ತದೆ, ಆಗ ವಿನಾಶ ಆಗಿಬಿಡ್ತದೆ. ಬಹುತ್ ಬಚ್ಚಿಯಾं हैं, कभी देखा नहीं, लिखती है, बाबा हम आपको जानते, आपसे वर्षा लेने लिए पवित्र जरूर बनेंगे. बाप समझाते हैं, शास्त्र पढ़ना, तीर्थ आदि करना, यह सब भक्ति मार्ग की जिस्मानी यात्रा तो करते आए हो, अब तुमको वापिस चलना है, इसलिए मेरे से योग लगाओ. ಬಂಧನದಲ್ಲಿ ಇರುವಂತಹ ಅನೇಕ ಮಾತೆಯರು ತಂದೆಯನ್ನು ನೋಡಿರೋದಿಲ್ಲ. ಆದರೂ ಸಹ ನಿಶ್ಚಯ ಬುದ್ಧಿಯಾಗಿ ಪವಿತ್ರತೆಯ ಪಾಲನೆ ಮಾಡ್ತಿರ್ತಾರೆ, ಪತ್ರ ಬರಿತಾ ಇರ್ತಾರೆ. ಬಾಬಾ ಹೇಳ್ತಾರೆ, ಶಾಸ್ತ್ರ ಪುರಾಣ ಓದುವುದು, ಯಾತ್ರೆ ಜಾತ್ರೆ ಮಾಡುವುದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಅದರಿಂದ ನಾನು ಸಿಗೋದಿಲ್ಲ, ಈಗ ನಾನು ಸಿಕ್ಕಿದ್ದೀನಿ, ನೀವು ನನ್ನ ಜೊತೆಗೆ ವಾಪಸ್ ಹೋಗಬೇಕಾಗಿದೆ. ಆದ್ದರಿಂದ ನನ್ನ ಜೊತೆಗೆ ಬುದ್ಧಿಯ ಯೋಗ जोड़िसिरी और संग तोड़, एक मुझ साथ संग जोड़, तो तुमको साथ ले जाऊंगा, फिर स्वर्ग में भेज दूंगा. वह है शांति धाम, वहाँ आत्माएं कुछ बोलती नहीं. ಬಾಬಾ ಹೇಳ್ತಾರೆ, ಎಲ್ಲರ ಸಂಗ ಬಿಟ್ಟು ನನ್ನೊಬ್ಬನ ಜೊತೆಗೆ ಸಂಗ ಜೋಡಿಸಿರಿ, ಆಗ ನಾನು ನಿಮಗೆ ಜೊತೆಗೆ ಕರ್ಕೊಂಡು ಹೋಗ್ತೀನಿ, ನಂತರ ಸ್ವರ್ಗಕ್ಕೆ ಕಳಿಸಿಕೊಡ್ತೀನಿ. ಆ ಮನೆಯೇ ಶಾಂತಿಧಾಮ ಆಗಿದೆ. ಅಲ್ಲಿ ಆತ್ಮರು ಮಾತಾಡೋದಿಲ್ಲ. ವಹ ಶಾಂತಿಧಾಮ है, फिर सुखधाम को भी याद करना है. तुमने 84 जन्म लिए हैं, वर्ण फिरते जाते. ಈಗ ನೀವು ಮೊದಲು ಶಾಂತಿಧಾಮಕ್ಕೆ ಹೋಗಿ ಸುಖಧಾಮಕ್ಕೆ ಬರೋರಿದ್ದೀರಿ. ಆದ್ದರಿಂದ ಶಾಂತಿಧಾಮ ಸುಖಧಾಮ ಎರಡನ್ನೂ ನೆನಪು ಮಾಡಬೇಕು. ವರ್ಣಗಳ ಚಕ್ರ ತಿರುಗ್ತಾ ಇರ್ತದೆ. पहले ब्राह्मणों की चोटी, फिर देवता वर्ण, क्षत्रिय वर्ण, बाजोली खेलते हैं ना, फिर अभी हम ब्राह्मण से देवता बनेंगे. यह चक्र फिरता रहता है. ಬ್ರಾಹ್ಮಣರು ಅಂದರೆ ಜುಟ್ಟಿಗೆ ಸಮಾನರು. ಅವರೇ ನಂತರ ದೇವತಾ ವರ್ಣದಲ್ಲಿ ಬರ್ತಾರೆ, ಕ್ಷತ್ರಿಯ ವರ್ಣದಲ್ಲಿ ಬರ್ತಾರೆ. ಹೀಗೆ ಈ ಚಕ್ರ ತಿರುಗ್ತಾ ಇರ್ತದೆ. ಇನ್ಕೋ ಜಾನನೆ ಸೆ ಚಕ್ರವರ್ತಿ ರಾಜ ಬನ್ ಜಾಯ್. ಈ ಚಕ್ರವನ್ನು ಯಾರು ಸಂಪೂರ್ಣವಾಗಿ ತಿಳ್ಕೋತಾರೆ, ಇದರ ಬಗ್ಗೆ ಮನನ ಚಿಂತನ ಮಾಡ್ತಾರೆ, ಅವರು ಭವಿಷ್ಯದಲ್ಲಿ ಚಕ್ರವರ್ತಿ ರಾಜ ಆಗ್ತಾರೆ. ಹಮ್ ಆತ್ಮಾಯೇ ಜಬ್ ನಿರಾಕಾರಿ ಹೈ ತೋ ವಹಾ ರಹತಿ ಹೈ. ಈ ಚಕ್ರದಲ್ಲಿ ಬರುವ ಮೊದಲು ನಾವೆಲ್ಲ ನಿರಾಕಾರ ಆತ್ಮರು ನಿರಾಕಾರ ಲೋಕದಲ್ಲಿ ಇರ್ತೇವೆ. फिर यहाँ सूर्य चांद बत्तियाँ हैं, इसे बेहद का दिन और रात कहा जाता है. ನಂತರ ಈ ಸೃಷ್ಟಿ ನಾಟಕದಲ್ಲಿ ಬರ್ತೇವೆ. ಇಲ್ಲಿ ಈ ಸೂರ್ಯ ಚಂದ್ರ ನಕ್ಷತ್ರಗಳು ಅಂದರೆ ಈ ರಂಗಮಂಚಕ್ಕೆ ಬೆಳಕು ನೀಡುವಂತಹ ದೀಪಗಳಾಗಿವೆ.
ಈ ನಾಟಕದಲ್ಲಿ ಬೇಹದ್ದಿನ ಹಗಲು ಬೇಹದ್ದಿನ ರಾತ್ರಿ ನಡೀತದೆ. सत्य त्रेता दिन है, द्वापर कलयुग रात है. बाप आकर सद्गति का मार्ग बताते. सत्य त्रेता युग ಅಂದರೆ ಹಗಲು, ದ್ವಾಪರ ಕಲಿಯುಗ ಅಂದರೆ ರಾತ್ರಿ. ಇದರ ಜ್ಞಾನ ಬಾಬಾ ನಮಗೆ ತಿಳಿಸ್ತಾರೆ. सतयुग में होता है सुख, फिर थोड़ा थोड़ा कम. सतयुग में 16 कला, त्रेता में 14 कला. यह सब समझने की बातें. वहाँ कभी अकाले मृत्यु नहीं होती. ಸತ್ಯಯುಗದಲ್ಲಿ 16 ಕಲೆಗಳು, ತ್ರೇತಾಯುಗದಲ್ಲಿ 14 ಕಲೆಗಳು. ಆದರೆ ಆ ಎರಡೂ ಯುಗಗಳಲ್ಲಿನೂ ಸಂಪೂರ್ಣ ಸುಖ ಶಾಂತಿ ಇರ್ತದೆ. ಅಕಾಲಿಕ ಮರಣ ಇರೋದಿಲ್ಲ. ರೋನೆ ಲಡನೆ ಝಗಡ್ನೆ ಕಿ ಬಾತ್ ಹಿ ನಹೀ. ಯಾರೂ ಅಳೋದಿಲ್ಲ, ಜಗಳ ಮಾಡೋದಿಲ್ಲ, ಹೊಡೆದಾಡೋದಿಲ್ಲ. ಸಾರಾ ಮದಾರ್ ಪಢಾಯಿ ಪರ್ ಹೈ. ಪಢಾಯಿ ಸೇ ಹಿ ಮನುಷ್ಯ ದೇವತಾ ಬಂತಾ ಹೈ. ಅಲ್ಲಿಗೆ ಹೋಗಬೇಕು ಅಂದರೆ ವಿದ್ಯಾಭ್ಯಾಸದ ಮೇಲೇನೆ ಸಂಪೂರ್ಣ ಆಧಾರ ಆಗಿದೆ. ಆ ವಿದ್ಯಾಭ್ಯಾಸದಿಂದ, ಈಶ್ವರೀಯ ಶಿಕ್ಷಣದಿಂದನೇ ಮನುಷ್ಯರು ದೇವತಾ ಆಗ್ತಾರೆ. ಭಗವಾನ್ ಪಢಾತೆ ಹೇ ಭಗವಾನ್ ಭಗವತಿ ಬನಾನೆ. वह तो पाई पैसे की पढ़ाई है. यह है पढ़ाई हीरे जैसे. ಪರಮಾತ್ಮ ಓದಿಸ್ತಾನೆ ಅಂದರೆ ಭಗವಾನ್ ಭಗವತಿಯನ್ನಾಗಿ ಮಾಡ್ತಾನೆ. ಅದು ಪಾಯಿ ಪೈಸೆಯ ವಿದ್ಯೆಯಾಗಿದೆ. ಲೌಕಿಕದ ವಿದ್ಯೆ ಅಂದರೆ ಕೌಡೆ ಸಮಾನ ವಿದ್ಯೆಯಾಗಿದೆ. ಯಹ ಪಢಾಯಿ ಹೀರೆ ಜೈಸಿ. ಈ ವಿದ್ಯೆ वज्र समान आಗಿದೆ. यह राजयोग है. बैरिस्टरी आदि पढ़ना कोई इतना सहज नहीं. यहाँ तो बाप और चक्र को याद करने से चक्रवर्ती राजा बन जाएंगे. बाप को नहीं जाना, गोया कुछ नहीं जाना. बैरिस्टर ಆಗೋದು, IAS ಪರೀಕ್ಷೆ ಪಾಸ್ ಮಾಡೋದು ಎಷ್ಟೊಂದು ಕಠಿಣ ಆಗಿರ್ತದೆ. ಆದರೆ ಇಲ್ಲಿ ಬಾಬಾ ನಮಗೆ ಸಹಜವಾದ ಶಿಕ್ಷಣ ಕೊಟ್ಟು ಎಂಥ ದೊಡ್ಡ ಪದವಿಯನ್ನು ಕೊಡ್ತಾ ಇದ್ದಾರೆ. ಚಕ್ರದ ನೆನಪು ಮಾಡೋದ್ರಿಂದ ಚಕ್ರವರ್ತಿ ರಾಜ ಆಗ್ತೀರಿ ಅಂತ ಬಾಬಾ ತಿಳಿಸ್ತಾರೆ. ಬಾಪ್ ಕೋ ನಹಿ ಜಾನ, ಗೋಯಾ ಕುಛ್ ನಹಿ ಜಾನ. ಬಾಪ್ ಖುದ್ ವಿಶ್ವ ಕಾ ಮಾಲಿಕ್ ನಹಿ ಬಂತೆ, ಬಚ್ಚೋಂ ಕೋ ಬನಾತೆ. ಮನುಷ್ಯನಾಗಿ ಹುಟ್ಟಿ ಆ ಪರಮಾತ್ಮನನ್ನೇ ತಿಳ್ಕೊಂಡಿಲ್ಲ ಅಂದರೆ ನಾವು ಜಗತ್ತಿನಲ್ಲಿ ಏನೂ ತಿಳ್ಕೊಂಡಿಲ್ಲ ಅಂತಲೇ ಅರ್ಥ. ತಂದೆ ಸ್ವತಃ ವಿಶ್ವದ ಮಾಲೀಕ ಆಗೋದಿಲ್ಲ, ಮಕ್ಕಳನ್ನು ವಿಶ್ವದ ಮಾಲೀಕ ಮಾಡ್ತಾರೆ. ಶಿವಬಾಬಾ ಕಹತೆ ಯ ಬ್ರಹ್ಮ ಮಹಾರಾಜ ಬನೇಂಗೆ, मैं नहीं बनूंगा. मैं निर्वाण धाम में जाकर बैठ जाता हूँ. बच्चों को विश्व का मालिक बनाता. ಬಾಬಾ ಹೇಳ್ತಾರೆ, ಈ ಬ್ರಹ್ಮ ಬಾಬಾ ಭವಿಷ್ಯದಲ್ಲಿ ಮಹಾರಾಜ ಆಗ್ತಾರೆ, ನಾನಾಗೋದಿಲ್ಲ. ನಾನು ನಿರ್ವಾಣ ಧಾಮಕ್ಕೆ ಹೋಗಿ ಕೂತ್ಕೊಳ್ತೀನಿ, ಮಕ್ಕಳನ್ನು ವಿಶ್ವದ ಮಾಲೀಕ ಮಾಡ್ತೀನಿ. तो सच्ची सच्ची निष्काम सेवा निराकार परमपिता परमात्मा ही कर सकते, मनुष्य नहीं कर सकते. ಸತ್ಯವಾದಂತಹ ನಿಷ್ಕಾಮ ಸೇವೆ, ನಿಸ್ವಾರ್ಥ ಸೇವೆ ನಿರಾಕಾರ ಪರಮಾತ್ಮ ಒಬ್ಬನೇ ಮಾಡ್ತಾನೆ, ಮನುಷ್ಯರು ಯಾರೂ ಮಾಡೋದಿಲ್ಲ. ईश्वर को पाने से सारे विश्व के मालिक बन जाते. धरती आसमान सबके मालिक बन जाते. देवताएं विश्व के मालिक थे ना. अभी तो कितने पार्टीशन हो गए. ಈಶ್ವರನನ್ನು ಪಡ್ಕೊಂಡ್ರೆ
ನಾವು ವಿಶ್ವದ ಮಾಲೀಕ ಆಗ್ಬೋದು. ವಿಶ್ವದ ಮಾಲೀಕರು ಅಂದರೆ ಭೂಮಿ, ಆಕಾಶ, ಇಡೀ ಪ್ರಕೃತಿಗೆ ಅವರು ಮಾಲೀಕ ಆಗಿರ್ತಾರೆ. ಪ್ರಕೃತಿ ಅಥವಾ ಸೃಷ್ಟಿಯೂ ಸಹ ಆಗ ಒಂದೇ ಇರ್ತದೆ. ಏಕರಾಜ್ಯ ಅಧಿಕಾರ ಇರ್ತದೆ. ಅಲ್ಲಿ ಪಾರ್ಟಿಷನ್ಸ್ ಇರೋದಿಲ್ಲ. ಈಗ ಆ ಏಕರಾಜ್ಯ ಹೋಗಿ ಅನೇಕ ತುಂಡುಗಳಾಗಿವೆ. ಅಭಿ ಫಿರ್ ಬಾಪ್ ಕಹತೆ मैं तुमको विश्व का मालिक बनाता हूँ. भारत विश्व का मालिक था, अभी कंगाल है. ಮತ್ತೆ ಈ ವಿಭಜನೆಗಳು ಏನಾಗಿದ್ದಾವೆ ಇದೆಲ್ಲ ಹೋಗಿ ಏಕರಾಜ್ಯದ ಏಕ ಭಾರತದ ಸ್ಥಾಪನೆ ಆಗ್ತದೆ. ಭಾರತ ವಿಶ್ವಕ್ಕೆ ಮಾಲೀಕ ಆಗ್ತದೆ. ಈಗ ನೋಡಿದರೆ ಭಾರತ ಕಂಗಾಲಾಗಿದೆ. फिर से इन माताओं द्वारा भारत को विश्व का मालिक बनाता. ಈ ಮಾತೆಯರ ಮೂಲಕ ಮತ್ತೆ ನಾನು ಭಾರತವನ್ನು ವಿಶ್ವದ ಮಾಲೀಕನನ್ನಾಗಿ ಮಾಡ್ತೀನಿ. मेजॉरिटी माताओं की है, इसलिए ವಂದೇ ಮಾತರಂ ಕಹಾ ಜಾತಾ है. ಇಲ್ಲಿ ಹೆಚ್ಚಿನ ಸಂಖ್ಯೆ ಮಾತೆಯರದಾಗಿದೆ. ಆ ಕಾರಣದಿಂದ ಬಾಬಾ ಮಾತೆಯರಿಗೆ ವಂದನೆಗಳು ಅಂತ ಹೇಳ್ತಾರೆ. ಟೈಮ್ ಥೋಡಾ ಹೈ, ಶರೀರ್ ಪರ್ ಭರೋಸಾ ನಹಿ, ಮರ್ನಾ ತೋ ಸಬ್ಕೋ ಹೈ, सबकी वानप्रस्थ अवस्था है, सबको वापिस जाना है. यह भगवान पढ़ाते. नॉलेजफुल, पीसफुल, ब्लिसफुल उनको कहा जाता है. ಸಮಯ ಬಹಳ ಕಡಿಮೆ ಇದೆ. ದೇಹದ ಮೇಲೆ ಭರವಸೆ ಇಲ್ಲ. ಎಲ್ಲರೂ ನಾವು ಸಾಯಲೇಬೇಕು ಅಂದರೆ ದೇಹ ಬಿಡಲೇಬೇಕು. ಎಲ್ಲರೂ ಈಗ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದ್ದೇವೆ. ಎಲ್ಲರೂ ವಾಪಸ್ ಹೋಗಬೇಕು. ಈ ಜ್ಞಾನ ಪರಮಾತ್ಮ ನಮಗೆ ಕೊಡ್ತಾ ಇದ್ದಾನೆ, ಓದಿಸ್ತಾ ಇದ್ದಾನೆ. ಜ್ಞಾನ ಸಾಗರ, ಶಾಂತಿಯ ಸಾಗರ, ದಯಾಸಾಗರ ಅವನಿಗೆ ಮಾತ್ರ ಹೇಳಲಾಗ್ತದೆ. ವಹಿ ಫಿರ್ ಐಸಾ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಪವಿತ್ರ ಬನಾತೆ. ಆ ತಂದೆಯೇ ನಮ್ಮನ್ನು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಪವಿತ್ರರನ್ನಾಗಿ ಮಾಡ್ತಾನೆ. अच्छा, मीठे मीठे सिक्की लदे बच्चों प्रति मात पिता बाप दादा का नंबरवार पुरुषार्थ अनुसार याद प्यार गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्यांशಗಳು. यह पढ़ाई हीरे जैसा बनाती है, इसलिए इसे अच्छी तरह पढ़ना है और सब संग तोड़ एक बाप संग जोड़ना है. ಈ ವಿದ್ಯಾಭ್ಯಾಸ ನಮ್ಮನ್ನು ವಜ್ರ ಸಮಾನ ಮಾಡುತ್ತದೆ. ಆದ್ದರಿಂದ ಇದನ್ನು ಸರಿಯಾಗಿ ಓದಬೇಕು, ಅಭ್ಯಾಸ ಮಾಡಬೇಕು. ಸರ್ವರ ಸಂಗ ಬಿಟ್ಟು ಒಬ್ಬನ ಸಂಗವನ್ನು ಜೋಡಿಸಬೇಕು. 2. श्रीमत पर चलकर स्वर्ग का पूरा वर्षा लेना है. चलते फिरते सदर्शन चक्र फिराते रहना है. ಶ್ರೀಮತದಿಂದ ನಡೆದು ಸ್ವರ್ಗದ ಸಂಪೂರ್ಣ ಆಸ್ತಿಯನ್ನು ಪಡೆಯಬೇಕು. ಓಡಾಡುತ್ತಾ ನಡೆದಾಡುತ್ತಾ ಬುದ್ಧಿಯ ಮೂಲಕ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇರಬೇಕು. वरदान. मेरे पन को छोड़ ट्रस्टी बन.
सेवा करने वाले सदा संतुष्ट आत्मा भव. ನನ್ನತನವನ್ನ ಬಿಟ್ಟು ಟ್ರಸ್ಟಿಯಾಗಿ ಸೇವೆ ಮಾಡುವಂತಹ ಸದಾ ಸಂತುಷ್ಟ आत्मा आगिरी. लौकिक परिवार में रहते सेवा करते सदा याद रहे कि मैं ट्रस्टी हूँ, सेवाधारी हूँ. सेवा करते जरा भी मेरापन न हो तब संतुष्ट रहेंगे. ಲೌಕಿಕ ಪರಿವಾರದಲ್ಲಿ ಇರುವಾಗ ಸೇವೆ ಮಾಡುವಾಗ ಸದಾ ನೆನ್ಪಿಟ್ಕೊಳ್ಳಿ, ನಾನು ಟ್ರಸ್ಟಿ ಆಗಿದ್ದೇನೆ, ನಾನು ನಿಮಿತ್ತ ಆಗಿದ್ದೇನೆ, ಸೇವಾಧಾರಿ ಆಗಿದ್ದೇನೆ. ಸೇವೆ ಮಾಡುವಾಗ ನನ್ನತನ ಬಂದರೆ ಅಲ್ಲಿ ಸಂತುಷ್ಟತೆ ಹೋಗಿಬಿಡ್ತದೆ. ನನ್ನತನ ಇಲ್ಲದೇ ಇದ್ದಾಗ ನೀವು ಸಂತುಷ್ಟ ಆಗಿ ಇರ್ತೀರಿ. जब मेरापन आता है तब तंग होते हो, सोचते हो मेरा बच्चा ऐसे करता है, तो जहाँ मेरापन है वहाँ तंग होते और जहाँ तेरा तेरा आया वहाँ तैरने लगेंगे. ಎಲ್ಲಿ ನಾನು ಮತ್ತು ನನ್ನದು ಅಂತ ಬರ್ತದೆ, ನನ್ನ ಮಗ, ನನ್ನ ಕೆಲಸ, ನನ್ನ ಮನೆ ಅಂತ ಅಂದ್ಕೊಂಡಾಗ ಅಲ್ಲಿ ಸುಸ್ತಾಗ್ತೀರಿ. ಎಲ್ಲಿ ಎಲ್ಲವೂ ನಿನ್ನದೇ ಅಂತ ಹೇಳ್ತೀರಿ ಯಾವಾಗ, ಆಗ ನೀವು ಈಜಲಿಕ್ಕೆ ಶುರು ಮಾಡ್ತೀರಿ, ತೇಲಾಡ್ತೀರಿ. ತೇರಾ ತೇರಾ ಕಹನಾ ಮಾನಾ ಸ್ವಮಾನ್ ಮೇ ರಹನಾ, ಮೇರಾ ಮೇರಾ ಕಹನಾ ಮಾನಾ ಅಭಿಮಾನ್ ಮೇ ಆನಾ. ನಿನ್ನದು ನಿನ್ನದು ಅಂತ ಹೇಳುವುದು ಸ್ವಮಾನ ಆಗಿದೆ, ನನ್ನದು ನನ್ನದು ಅಂತ ಹೇಳುವುದು ಅಭಿಮಾನ ಆಗಿದೆ. श्लोगन. बुद्धि में हर समय बाप और श्रीमत की स्मृति हो तब कहेंगे दिल से समर्पित आत्मा. ಬುದ್ಧಿಯಲ್ಲಿ ಪ್ರತಿ ಸಮಯದಲ್ಲಿ ತಂದೆ ಹಾಗೂ ಶ್ರೀಮತದ ನೆನಪಿರಲಿ, ಆಗ ನೀವು ಮನಸ್ಸಿನಿಂದ ಹೃದಯದಿಂದ ಸಮರ್ಪಿತ ಆಗಿದ್ದೀರಿ ಅಂತ ಹೇಳಲಾಗ್ತದೆ. ಅಚ್ಚಾ, ಓಂ ಶಾಂತಿ.
ಜೀವನವಾ ದಿವ್ಯ ಜೀವನವಾ ಶ್ರೇಷ್ಠ ಜೀವನವಾ ದಿವ್ಯ ಜೀವನವಾ ಪಡೆಯುವ ನಾವಿಂದು ಅಮೂಲ್ಯ ಜೀವನವಾ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಜಗದಿ ಜಾಗೃತಿಯ ಈ ಮಂತ್ರ ತರುವುದು ದೇಹಾಭಿಮಾನವು ಮರೆಯಾಗುವುದು. ಜಗದಿ ಜಾಗೃತಿಯ ಈ ಮಂತ್ರ ತರುವುದು ದೇಹಾಭಿಮಾನವು ಮರೆಯಾಗುವುದು. ಸರ್ವರ ಕಷ್ಟವನ್ನು ದೂರ ಮಾಡುವುದು ಸರ್ವರ ಕಷ್ಟವನ್ನು ದೂರ ಮಾಡುವುದು. ಶ್ರೀಮತದೇ ಜಗವೇ ಸ್ವರ್ಗವಾಗುವುದು ಶ್ರೀಮತದೇ ಜಗವೇ ಸ್ವರ್ಗವಾಗುವುದು. ಸರ್ವರ ಕಷ್ಟವನ್ನು ದೂರ ಮಾಡುವುದು. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಮನದಿ ತುಂಬಿರುವ ಈ ಮಹಾಮಂತ್ರ ಆನಂದದ ಅನುಭವ ನೀಡುತ್ತಲಿಹುದು. ಮನದಿ ತುಂಬಿರುವ ಈ ಮಹಾಮಂತ್ರ ಆನಂದದ ಅನುಭವ ನೀಡುತ್ತಲಿಹುದು. ನರನಿಂದ ನಾರಾಯಣ ರಾಮವೈ ಮಂತ್ರ ನರನಿಂದ ನಾರಾಯಣ ರಾಮವೈ ಮಂತ್ರ. ಈ ಮಹಾಮಂತ್ರ ದಿವ್ಯವೇ ಮಂತ್ರ ಈ ಮಹಾಮಂತ್ರ ದಿವ್ಯವೇ ಮಂತ್ರ. ನರನಿಂದ ನಾರಾಯಣ ರಾಘವೈ ಮಂತ್ರ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು ಸುಖದಿ